ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಭಿನ್ನ ಮತ, ಭಿನ್ನ ರಾಗ, ಬಣದ ಬಡಿದಾಟ, ಒಳ ಜಗಳದಿಂದ ಈಗ ಬಿಜೆಪಿ ಪಕ್ಷ ನಲುಗಿ ಹೋಗಿದೆ. ಇದಕ್ಕೊಂದಿಷ್ಟು ಬೂಸ್ಟ್ ಕೊಡಲಿಕ್ಕೆ ಹೈಕಮಾಂಡ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ರು ಕೂಡ ನಾಯಕರುಗಳೇ ಈಗ ಸಾಕಷ್ಟು ನಾನೊಂದು ತೀರ ನೀನೊಂದು ತೀರ ಅಂತ ಆಡ್ತಾ ಇದ್ದಾರೆ. ಅದರೆಲ್ಲದರ ಜೊತೆಗೆ ಆಡಿಯೋ ಬಾಂಬ್ ಈಗ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರು ಮಾತನಾಡಿದ್ದಾರೆ ಆದಂತಹ ಒಂದು ಆಡಿಯೋ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳೆದ್ದಿದ್ದಾವೆ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರನನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಯತ್ನಾಳ್ ಸೇರಿದಂತೆ ಅನೇಕ ಬಂಡಾಯ ನಾಯಕರು ಕಳೆದ 3 ವರ್ಷದಿಂದನೂ ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದರ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಈಗ ವಿ ಸೋಮಣ್ಣ ಹೆಸರು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆ ಈಗ ಮತ್ತಷ್ಟು ತೀವ್ರಗೊಳ್ತಾ ಇರುವಂತಹ ಬೆನ್ನಲ್ಲೇ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣನವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನಂತೂ ಈಗ ಸದ್ಯಕ್ಕೆ ಕೆರಳಿಸ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ವಿರೋಧಿ ಬಣ ಅಂದರೆ ಇದೇನೋ ಕಾಂಗ್ರೆಸ್ ಅಥವಾ ಮತ್ತೊಂದು ಯಾವುದೋ ಪಕ್ಷದಲ್ಲಿಲ್ಲ. ಈ ಬಿಜೆಪಿ ಪಾಳ್ಯದಲ್ಲೇ ಸಾಕಷ್ಟು ಜನ ವಿರೋಧಿ ಬಣ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಕೇಂದ್ರದ ಮಂತ್ರಿ ಜಿ.ಎಂ. ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಹೀಗೆ ಸಾಕಷ್ಟು ಜನ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ ಒಂದಿಷ್ಟು ಯತ್ನಾಳಂತೂ ನೇರವಾಗಿ ಹೇಳ್ತಾ ಇದ್ರು, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಪ್ಪ ಮಕ್ಕಳು ಸೇರಿಕೊಂಡು. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಬಿಜೆಪಿ ಇವತ್ತು ಎಲ್ಲವೂ ಕೂಡ ಸೋತು ಸುಣ್ಣವಾಗಿ ಹೋಗಿದೆ. ಈ ಥರ ಎಲ್ಲ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದಂದರೆ ವಿ ಸೋಮಣ್ಣ ಅವರು. ವಿ ಸೋಮಣ್ಣ ಕೇಂದ್ರ ರೈಲ್ವೆ ಜಲಶಕ್ತಿ ರಾಜ್ಯ ಖಾತೆ ಸಚಿವರಾಗಿದ್ದಾರೆ. ಮತ್ತು ಈ ಹಿಂದೆನೂ ಕೂಡ ಅವರು ಪ್ರಸ್ತಾಪ ಮಾಡಿದರು, ಜಸ್ಟ್ ನನಗೆ 3 ಮಂತ್ ಟೈಮ್ ಕೊಡಿ, ಪಕ್ಷವನ್ನು ಬಲಿಷ್ಠಗೊಳಿಸ್ತೀನಿ, ಬೂತ್ ಮಟ್ಟದಲ್ಲಿ ನಾನು ಸ್ಟ್ರಾಂಗ್ ಆಗಿ ಮಾಡ್ತೀನಿ ಅಂತ. ಮತ್ತು ವಿ ಸೋಮಣ್ಣ ಅವರು ಎಲ್ಲ ನಾಯಕರುಗಳ ಜೊತೆನೂ ಕೂಡ ಚೆನ್ನಾಗಿದ್ದಾರೆ ಮತ್ತು ಅವ್ರ ಮಾತನ್ನು ಕೇಳುವಂತಹ ಒಂದಿಷ್ಟು ಸದ್ಯದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆಗೆ ಲಿಂಗಾಯತ ನಾಯಕರಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರಗೆ ಮತ್ತೊಬ್ಬ ಲಿಂಗಾಯತ ನಾಯಕನನ್ನೇ ಹೈಕಮಾಂಡ್ ಏನಾದರೂ ಆಯ್ಕೆ ಹುಡುಕ್ತಾ ಇದ್ದರೆ ವಿ ಸೋಮಣ್ಣ ಕೂಡ ಲಿಂಗಾಯತ ನಾಯಕರೇ ಆಗಿದ್ದಾರೆ. ಯಾಕಂದರೆ ಈ ಹಿಂದೆ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದಂಥ ಸಂದರ್ಭದಲ್ಲಿ ಲಿಂಗಾಯತರೆಲ್ಲ ಕಾಂಗ್ರೆಸ್ ಕಡೆ ಪಲಾಯನ ಮಾಡಿದ್ರು. ಈಗ ಮತ್ತು ಆ ಒಂದು ಎಫೆಕ್ಟ್ ಆಗಬಾರ್ದು ಅಂತ ಹೈಕಮಾಂಡ್ ಭಾಳ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಮುಂದಿನ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಅನ್ನುವಂತಹ ಚಿಂತನೆ ನಡೆಸ್ತಾ ಇರ್ಬೋದು. ಯಾಕಂದರೆ ಸೆಪ್ಟೆಂಬರ್ಗೆ ವಿಜೇಂದ್ರ ಅವರ ಅಧಿಕಾರ ಅವಧಿ ಕೊನೆಗೊಳ್ತದೆ. ಅದೇ ನಿಟ್ಟಿನಲ್ಲಿ ಡಿ.ವಿ. ಸದಾನಂದಗೌಡರು ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಕೂಡ ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಬಿಡಿ, ಅದಾದಮೇಲೆ ಅಕ್ಟೋಬರಲ್ಲಿ ಕಿಕ್ಔಟ್ ಮಾಡಿ. ಈ ಆಡಿಯೋ ಸದಾನಂದಗೌಡರು ಹೇಳಿದರು ಅಥವಾ ಬೇರೊಬ್ಬರು ಹೇಳಿದರು. ಯಾಕಂದರೆ ಹೇಳಿರುವಂಥ ಮಾತು ನಾಯಕರುಗಳು ನಾನು ಹೇಳಿದ್ದೀನಂತ ಇದುವರೆಗೂ ಒಪ್ಕೊಂಡಿರುವ ಇತಿಹಾಸನೇ ಇಲ್ಲ. ಹಾಗಾಗಿ ಈಗ ಡಿ.ವಿ. ಸದಾನಂದಗೌಡರು ಹೇಳಿದ್ರು, ಬೇರೆಯವರು ಹೇಳಿದರು, ಅದು ಬೇರೆ ಪ್ರಶ್ನೆ. ಸದ್ಯಕ್ಕಂತೂ ಈಗ ನಾಯಕತ್ವ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಕಮಲ ಅರಳಿಸಬೇಕು 2028ಕ್ಕೆ ಶತಾಯಗತಾಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಉತ್ತರದ ಅನೇಕ ರಾಜ್ಯಗಳನ್ನು ಗೆದ್ದಿರುವಂತಹ ಬಿಜೆಪಿ ಹೈಕಮಾಂಡ್ ದಕ್ಷಿಣ ಭಾರತದ ಯಾವ ರಾಜ್ಯನೂ ಗೆಲ್ಲಕ್ಕಾಗ್ತಾ ಇಲ್ಲ. ಒಂದು ಕಡೆ ತಮಿಳುನಾಡಲ್ಲಿ ಕಮಲ ಅರಳಿಸ್ಲಿಕ್ಕಾಗ್ತಾ ಇಲ್ಲ, ತೆಲಂಗಾಣದಲ್ಲಿ ಆಗ್ತಾ ಇಲ್ಲ, ಆಂಧ್ರ ಪ್ರದೇಶದಲ್ಲಿ ಆಗ್ತಾ ಇಲ್ಲ, ಕೇರಳದಲ್ಲಂತೂ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಾದರೂ ಕೂಡ ನಾವು ಗೆಲ್ಲಲೇಬೇಕು. ಹಾಗಾದರೆ ಯಾರು ಮುಂದಿನ ಕಮಲಾಧಿಪತಿ, ಯಾರು ಬಿ ಜೆ ಪಿಯನ್ನು ಮುನ್ನಡೆಸುವಂತಹ ಸಾರಥಿ? ಈ ರೀತಿಯಾದಂಥ ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದ್ದಾವೆ. ಒಟ್ಟಿನಲ್ಲಿ ಲಿಂಗಾಯತ ನಾಯಕನಾಗಿರುವಂತಹ ಬಿ.ವೈ. ವಿಜೇಂದ್ರನನ್ನು ಏನಾದರೂ ಅಧಿಕಾರದಿಂದ ಕೆಳಗಿಳಿಸಿದರೆ, ವಿಜೇಂದ್ರ ಅಧಿಕಾರದಿಂದ ಕೆಳಗಿಳಿದಂಥ ಸಂದರ್ಭದಲ್ಲಿ ಲಿಂಗಾಯತ ನಾಯಕರು ಏನಾದರೂ ಸ್ಫೋಟಗೊಂಡ್ರೆ ಅಥವಾ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಪರ್ಯಾಯವಾಗಿ ಲಿಂಗಾಯತ ನಾಯಕನನ್ನೇ ಆಯ್ಕೆ ಮಾಡುವ ಸಾಧ್ಯತೆಯೂ ಕೂಡ ಇಲ್ಲಿ ಭಾಳ ಮುಖ್ಯವಾಗಿ ಸೋಮಣ್ಣವರ ಹೆಸರು ಕೇಳಿ ಬರ್ತಾ ಇದೆ. ಅದು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ
ಈ ಮಹಿಳಾ ಕೋಟದಡಿ ಏನಾದರೂ ರಾಜ್ಯಾಧ್ಯಕ್ಷೆಯನ್ನಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಏನಾದರೂ ನೇಮಕ ಮಾಡ್ತಾರೆ, ಈ ರೀತಿಯಾದಂಥ ಚರ್ಚೆನೂ ಆಗ್ತಾ ಇದೆ. ಯಾಕಂದರೆ ಮಹಿಳಾ ಮತದಾರರನ್ನು ಸೆಳಿಲೇಬೇಕಾದಂತಹ ಅನಿವಾರ್ಯತೆ ಬಿ ಜೆ ಪಿಗೆ ಎದುರಾಗ್ತಾ ಇದೆ. ಆಮೇಲೆ ಕಾಂಗ್ರೆಸ್ಸಿಗೆ ಒಂದಿಷ್ಟು ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅಹಿಂದ ನಾಯಕ ಅಲ್ವಾ, ಅದೇ ರೀತಿ BJPಯಲ್ಲೂ ಕೂಡ ಅಹಿಂದ ನಾಯಕನನ್ನೇ ಆಯ್ಕೆ ಮಾಡೋದಾದರೆ ಸುನಿಲ್ ಕುಮಾರ್ ಲಿಸ್ಟಲ್ಲಿದ್ದಾರೆ, CT ರವಿ ಇದ್ದಾರೆ, ಅರವಿಂದ ಲಿಂಬಾವಳಿ ಇದ್ದಾರೆ, ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಕೂಡ ಇದ್ದಾರೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡುತ್ತೆ, ಹೈಕಮಾಂಡ್ ಚಿತ್ತದಲ್ಲಿ ಏನು ಅಡಗಿದೆ ಅನ್ನುವಂಥದ್ದು ಕೊನೆಯವರೆಗೂ ಕೂಡ ಸಾಕಷ್ಟು ಸಸ್ಪೆನ್ಸ್ ಆಗಿರುತ್ತೆ.